50ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಸಂಭ್ರಮದ ಕಾರ್ಯಕ್ರಮ ಇದು. ಫಾದರ್ಸ್ ಡೇಗಾಗಿ ವಿಶೇಷವಾದ ಕಾರ್ಯಕ್ರಮ ಇದು. ಶಂಕರಾಭರಣಂ. ಈಗ ಇಷ್ಟೊತ್ತು ಹಾಡ್ತಾ ಸಂಗೀತದ ಮೂಲಕ ನಮಗೊಂದು ಬ್ಯೂಟಿಫುಲ್ ಮ್ಯಾಜಿಕಲ್ ಲೋಕಕ್ಕೆ ಕರ್ಕೊಂಡು ಹೋದಂಥ ನಮ್ಮ ಆ ಮೆಜಿಷಿಯನ್ಸ್ಗೆ ಪ್ರೀತಿಯ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಯಾಕಂದರೆ ಅಷ್ಟರಲ್ಲಿ ನೀವುಗಳು ಎಲ್ಲ ಬರ್ತಾ ಸೆಟ್ಲ್ ಆಗ್ತೀರಾ. ಅದಾದ ನಂತರ ಮತ್ತೆ ಆಫ್ಕೋರ್ಸ್ ಹಾಡಿನ ಸುರಿಮಳೆ ಕಂಟಿನ್ಯೂ ಆಗುತ್ತೆ. ಅದಕ್ಕಾಗಿ ವೇದಿಕೆಗೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀ ಮರಿಯಪ್ಪ ಸರ್ ಅವ್ರನ್ನ ಬೆಂಗಳೂರು ಗಣೇಶ ಉತ್ಸವ ಬಹಳ ಹೆಮ್ಮೆಯಿಂದ ಬೆಂಗಳೂರಿನಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ, ಅದರ ರೂವಾರಿಗಳು ಮರಿಯಪ್ಪ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಅತ್ಯದ್ಭುತವಾದ ಸಂಗೀತ ಅಂತ ನಾವು ಹೇಳ್ತೀವಿ, ಅದೇ ರೀತಿ ಸಂಗೀತ ಪ್ರಿಯರಲ್ಲಿ ಒಂದು ಉತ್ತಮವಾದ ಸ್ಥಾನ ಇವರು ಕೊಟ್ಟುಬಿಡ್ಬೇಕು, ಅಷ್ಟು ಆರಾಧಕರು ಸಂಗೀತದ. ಧನ್ಯವಾದಗಳು ಸರ್ ಬಂದಿದ್ದಕ್ಕೆ. ಅವರ ಜೊತೆಯಲ್ಲೇ ಶ್ರೀ ಮಂಜುನಾಥ್ ಬಾಬು ಅವರು, DCP VVIP ಸೆಕ್ಯೂರಿಟಿ ಮಂಜುನಾಥ್ ಬಾಬು ಸರ್, ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು. ಪ್ರೀತಿಯ ಸ್ವಾಗತ ಮಂಜುನಾಥ್ ಬಾಬು ಸರ್ಗೆ. ನಮ್ಮ ಬಾಲಸುಬ್ರಹ್ಮಣ್ಯಂ ಸರ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು. ಶಂಕರ್ ಸರ್ ಅವರ ಮತ್ತೋರ್ವ ಮಗ ಚೇತನ್ ಅವರು ಸರ್ ದಯವಿಟ್ಟು ಜೊತೆಯಾಗಬೇಕು. ಅವರ ಪ್ರೀತಿಯ ಮಗಳು ರಾಜೇಶ್ವರಿ ಅವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು. ರಾಜೇಶ್ವರಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೂ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಚಂದ್ರಿಕಾ ಕೆ ಅವರು, ಚಂದ್ರಿಕಾ ಮ್ಯಾಮ್ ದಯವಿಟ್ಟು ವೇದಿಕೆಯಲ್ಲಿ ತಾವು ಕೂಡ ಜೊತೆಯಾಗಬೇಕು, ನಮ್ಮ ಜೊತೆ ಇರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಚಂದ್ರಿಕಾ ಮ್ಯಾಮ್, ರಾಜೇಶ್ವರಿ ಮ್ಯಾಮ್, ಚೇತನ್ ಸರ್, ಬಾಲಸುಬ್ರಹ್ಮಣ್ಯಂ ಸರ್, ಹಾಗೂ DCP ಇಲೆಕ್ಟ್ರಾನಿಕ್ ಸಿಟಿ IPS ನಾರಾಯಣ್ M ರವರು. ನಾರಾಯಣ್ ಸರ್ ಪ್ಲೀಸ್ ಜೊತೆಯಾಗಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ದಕ್ಷ ಅಧಿಕಾರಿಗಳು ಹೌದು, ಸಂಗೀತ ಪ್ರಿಯರು ಹೌದು, ಕಲಾ ಆರಾಧಕರು ಹೌದು. ಸರ್ ಜೊತೆಯಾಗಬೇಕು. ಹಾಗೂ ನಮ್ಮ ಪ್ರೆಸ್ಟೀಜ್ ಸೆಂಟರ್ PCPA ಬಹಳ ಹೆಮ್ಮೆಯಿಂದ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿನ ಅಯ್ಯಪ್ಪ ಸರ್ ಅವರು ಕೂಡ ವೇದಿಕೆಯಲ್ಲಿ ಜೊತೆಯಾಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ರಾಜೇಶ್ವರಿ ಮೇಡಮ್, ನನ್ನ ಧ್ವನಿ ಕೇಳ್ತಾ ಇದ್ರೆ ದಯವಿಟ್ಟು ತಾವು ವೇದಿಕೆ ಮೇಲೆ ಬರಬೇಕು. ನಮ್ಮ ಶಂಕರ್ ಸರ್ ಹಾಗೂ ಪಾರ್ವತಿ ಮೇಡಮ್ ಅವರ ಪ್ರೀತಿಯ ಮಗಳು ರಾಜೇಶ್ವರಿ ಅವರು, ಹಾಗೂ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಚಂದ್ರಿಕಾ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಗೊತ್ತದು, ಆಮೇಲೆ ಬರ್ತಾರಾ? ಓಕೆ. ಹಾಗೂ ನಮ್ಮ ಮ್ಯಾಜಿಕಲ್ ಬ್ಯಾಂಡ್ ಇದೆಯಲ್ವಾ, ಕರ್ನಾಟಕದ ಹೆಮ್ಮೆಯ ಸಂಗೀತಗಾರರೆಲ್ಲರೂ ಒಂದೇ ವೇದಿಕೆಯಲ್ಲಿ ಇವತ್ತು ನೋಡೋದಕ್ಕೆ ಸಾಧ್ಯ ಆಗಿದೆ ಈ ಕಾರ್ಯಕ್ರಮದ ಮೂಲಕ. ಈ ಕಾರ್ಯಕ್ರಮದ ಆ ಮೆಜಿಷಿಯನ್ಸ್ಗಳ ಒಂದು ತಂಡಕ್ಕೆ ಕ್ಯಾಪ್ಟನ್ ನಾಯಕತ್ವವನ್ನು ವಹಿಸಿದಂಥ ನಮ್ಮ ಅರುಣ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಜೊತೆಯಾಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸರ್ ಪ್ಲೀಸ್ ಜೊತೆಯಾಗಬೇಕು. ಮಂಜುನಾಥ್ ಸರ್ ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು. ಓಕೆ ಓಕೆ ಇವರು ವೇದಿಕೆಗೆ ಆಗಮಿಸ್ತಾ ನಾವು ಹಾಗೆ ಒಂದು ಪ್ರೀತಿಯ ಥ್ಯಾಂಕ್ ಯು ಹೇಳ್ತಾ ಕಾರ್ಯಕ್ರಮ ಮುಂದುವರಿಸೋಣ. ನಿಮ್ಮೆಲ್ಲರಲ್ಲಿ ವಿನಂತಿ ಏನು ಅಂದರೆ ನಮ್ಮ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್ಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ. ಮೊದಲನೇದಾಗಿ ಗಿಟಾರ್ ಮೂಲಕ ನಮ್ಮೆಲ್ಲರನ್ನ ರಂಜಿಸ್ತಾ ಇರುವಂಥ ಗಿಟಾರ್ ಶ್ರೀನಿವಾಸ್ ಸರ್ ದಯವಿಟ್ಟು ಈ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀನಿವಾಸ್ ಸರ್. ಎಷ್ಟೋ ಹಾಡುಗಳು ನಾವು ಕೇಳ್ತಾ ಅದರಲ್ಲೊಂದು ಬ್ಯೂಟಿಫುಲ್ ಗಿಟಾರ್ ಬಿಟ್ಟು ಬರುತ್ತೆ, ಆಹಾ ಅಂತ ಕಳೆದೋಗ್ತೀವಿ. ಅದೆಲ್ಲದರ ಮಾಲೀಕ ಇವರಾಗಿರ್ತಾರೆ. ಅಷ್ಟು ಸೊಗಸಾಗಿ ನುಡಿಸ್ತಾ ಆ ಸಂಗೀತದಲ್ಲಿ ಒಂದು ಜಾದು ಕ್ರಿಯೇಟ್ ಮಾಡುವಂಥ ನಮ್ಮ ಹೆಮ್ಮೆಯ ಸಂಗೀತವಾದಿಗರು. ಇನ್ನು ಕೀಬೋರ್ಡ್ನಲ್ಲಿ ಉಮೇಶ್ ವಿ ಅವರು, ವೇಣುಗೋಪಾಲ್ ವೆಂಕಿ ಅವರು, ಸಂಗೀತ್ ಥಾಮಸ್ ಅವರು ಹಾಗೂ ಮಯೂರ್ ಉಮೇಶ್ ಅವರು. ಕೀಬೋರ್ಡ್ನಲ್ಲಿ, ಕೀಬೋರ್ಡ್ ಸೆಕ್ಷನ್ನಲ್ಲಿ ಈ 4 ಜನ ಒಂಥರ ಪಿಲ್ಲರ್ ಥರ ಎಲ್ಲ ಸೈಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇವ್ರು 4 ಜನ ಇದ್ದರೆ ಸಾಕು. ಉಮೇಶ್ ಸರ್, ವೇಣುಗೋಪಾಲ್ ವೆಂಕಿ ಅವರು, ಸಂಗೀತ್ ಅವರು ಹಾಗೂ ಮಯೂರ್ ಅವರು.
ಥ್ಯಾಂಕ್ ಯು ಉಮೇಶ್ ಸರ್, ಥ್ಯಾಂಕ್ ಯು ವೇಣು ಸರ್, ಥ್ಯಾಂಕ್ ಯು ಸಂಗೀತ್ ಸರ್. ನಮ್ಮ ಉಮೇಶ್ ಅವರ ಮಗ ಮಯೂರ್ ಅವರು. ಇನ್ನು ಬೇಸ್ ಗಿಟಾರ್ನಲ್ಲಿ ಪ್ರಾರ್ಥನಾ ಅವರು ಹಾಗೂ ಫ್ಲೂಟ್ನಲ್ಲಿ ಅಶ್ವಿನಿ ಕೌಶಿಕ್ ಅವರು. ಬಹಳ ಅಪರೂಪವಾಗಿ ನೋಡ್ತೀವಿ ನಾವು, ಹೆಚ್ಚಾಗಿ ಗಿಟಾರ್ ಆಗಿರ್ಬೋದು ಅಥವಾ ಕೊಳಲಾಗಿರ್ಬೋದು ಗಂಡ್ಮಕ್ಳು ನುಡಿಸೋದು ಹೆಚ್ಚಾಗಿ ನೋಡಿರ್ತೀವಿ. ಬಟ್ ಎಲ್ಲ ಫೀಲ್ಡ್ನಲ್ಲಿ ನಮ್ಮ ಹೆಣ್ಮಕ್ಳು ಮಿಂಚ್ತಾರೆ ಅನ್ನೋದಕ್ಕೆ ನೋಡಿ ನಮ್ಮ ವೇದಿಕೆಯಲ್ಲಿ ಉದಾಹರಣೆ ಇದ್ದಾರೆ. ಪ್ರಾರ್ಥನಾ ಅವರಿಗೆ ಮತ್ತು ಅಶ್ವಿನಿ ಮೇಡಮ್ ಅವರು, ಅಶ್ವಿನಿ ಕೌಶಿಕ್ ಅವರು, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲೋಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಇನ್ನು ವೇದಿಕೆಯಲ್ಲಿ ಈಗ ಬರಮಾಡ್ಕೊಳ್ಳೋಣ ಫ್ಲೂಟ್ ಹಾಗೂ ಸ್ಯಾಕ್ಸೋಫೋನ್ನಲ್ಲಿ ಜೊತೆಯಾಗಿರುವಂಥ ಭರತ್ ಆತ್ರೇಯಸ್ ಅವರನ್ನ. ಪ್ಲೀಸ್ ವೆಲ್ಕಮ್ ಭರತ್ ಭರತ್ ಭರತ್. ಹಾಗೂ ಸಿತಾರ್ನಲ್ಲಿ ಕಿಶೋರ್ ಅವರು, ತಬ್ಲಾದಲ್ಲಿ ವೇಣುಗೋಪಾಲ್ ರಾಜು ಅವರು. ಥ್ಯಾಂಕ್ ಯು ಕಿಶೋರ್ ಸರ್, ಒನ್ ಆಫ್ ದ ಲೆಜೆಂಡ್ರಿ ಮ್ಯೂಸಿಷಿಯನ್ಸ್. ನಮ್ಮ ಕರ್ನಾಟಕದ ಹೆಮ್ಮೆ ವೇಣು ಸರ್ ಅವರು. ಆ ತಬ್ಲಾ ಬೀಟ್ಗೆ ನಮ್ಮ ಹಾರ್ಟ್ ಬೀಟು ಕುಣಿತಾ ಇರುತ್ತೆ, ಅಷ್ಟು ಅದ್ಭುತವಾಗಿ ಇವರೆಲ್ಲರ ಆ ಒಂದು ಜೊತೆ ಸೇರಿ ಮ್ಯಾಜಿಕ್ನ ಕ್ರಿಯೇಟ್ ಮಾಡೋದು ಅಂದರೆ ಇದೆ ಅನಿಸುತ್ತೆ. ಥ್ಯಾಂಕ್ ಯು ವೇಣು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೂ ತಬ್ಲಾದಲ್ಲಿ ಮಧುಸೂದನ್ ಅವರು, ಆಕ್ಟೋಪ್ಯಾಡ್ಸ್ನಲ್ಲಿ ಪ್ರವೀಣ್ ಷಣ್ಮುಗಮ್ ಅವರು. ಮಧುಸೂದನ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರವೀಣ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೂ ಢೋಲಕ್ ಆ್ಯಂಡ್ ಪರ್ಕಷನ್ಸ್ನಲ್ಲಿ ಜೆರಾಲ್ಡ್ ಸರ್ ಅವರು, ಡೋಲಕ್ನಲ್ಲಿ ಸತ್ಯಮೂರ್ತಿ ಸರ್ ಅವರು, ಡೋಲಕ್ ಹಾಗೂ ತುಂಬಾದಲ್ಲಿ AYH ಶೇಖರ್ ಸರ್ ಅವರು. ಇದೇ ಸಂದರ್ಭದಲ್ಲಿ ಖ್ಯಾತ ನಟಿ ಶ್ವೇತಾ ಭಟ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಜೊತೆ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಜೆರಾಲ್ಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೂ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಚಂದ್ರಿಕಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬಂದರು ಅಂದರು. ಎಸ್ ಮ್ಯಾಮ್, ಪ್ಲೀಸ್. ಚಂದ್ರಿಕಾ ಕೆ, ಕಮಿಷನರ್ ಇನ್ಕಮ್ ಟ್ಯಾಕ್ಸ್. ಮೇಡಮ್, ಪ್ರೀತಿಯ ಸ್ವಾಗತ ತಮಗೆ. ಇನ್ನು ಸತ್ಯಮೂರ್ತಿ ಸರ್ಗೆ ಹಾಗೂ AYH ಶೇಖರ್ ಸರ್ಗೆ ಥ್ಯಾಂಕ್ ಯು ಹೇಳ್ತಾ, ನಮ್ಮ ನಾಡಿನ ಹೆಮ್ಮೆಯ ಡ್ರಮ್ಸ್ ವಾದಕರು ಶ್ರೀಯುತ ಅರುಣ್ ಕುಮಾರ್ ಸರ್ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಹೆಮ್ಮೆಯಿಂದ ಕರ್ನಾಟಕದ ಸಂಗೀತ ಲೋಕಕ್ಕೆ ತಗೊಂಡು ಬಂದು ಹಲವಾರು ವರ್ಷಗಳಿಂದ ಡ್ರಮ್ಸ್ನ ಮೂಲಕ ಒಂದು ಜೀನಿಯಸ್ ಆಗಿ ನಮ್ಮ ಇಡೀ ತಂಡಕ್ಕೆ ಸುಂದರವಾದ ಸಾರಥ್ಯವನ್ನು ವಹಿಸಿರುವಂಥ ಅರುಣ್ ಸರ್ಗೆ ಥ್ಯಾಂಕ್ ಯು ಹೇಳ್ತಾ, ಇನ್ನು ಸೌಂಡ್ಸ್ನಲ್ಲಿ ವಿಜಯ್ ಸರ್ ಅವರು, ನಮ್ಮೆಲ್ಲರ ಧ್ವನಿ ಎಲ್ರಿಗೂ ತಲುಪೋ ಹಾಗೆ ಮಾಡಿದಂಥ ವಿಜಯ್ ಅವರು, ಹಾಗೂ ಲಿನ್ಸ್ ಈವೆಂಟ್ಸ್ನ ವೈಭವ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಲಿನ್ಸ್ ಈವೆಂಟ್ ಕರ್ನಾಟಕದಲ್ಲಿ ಎಲ್ಲೇ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದ್ರು ಇವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರ್ತಾರೆ. ಥ್ಯಾಂಕ್ ಯು ವೈಭವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮೋರ್ ಪವರ್ ಟು ಯು. ಆ್ಯಂಡ್ ನಮ್ಮ ವಿಜಯ್ ಸರ್ ಇಲ್ಲಿ ರನ್ನಿಂಗ್ ರೇಸಲ್ಲಿ ಬರ್ತಾ ಇದ್ದಾರೆ. ಅಷ್ಟೇ ಚುರುಕಾಗಿ ಶಾರ್ಪ್ ಆಗಿರ್ತಾರೆ ಅವರು. ಆಡಿಯೋ ವಿಚಾರ ಬಂದಾಗ ಯಾವ ಆರ್ಟಿಸ್ಟು ಟೆನ್ಷನ್ ಇಲ್ಲದೆ ಸೌಂಡ್ ಚೆಕ್ ಮಾಡದೆ ಕೂಡ ಮೈಕ್ ಬರ್ಬೋದು ಅಂದರೆ ಅಂಥ ಟ್ಯಾಲೆಂಟ್ ನಮ್ಮ ವಿಜಯ್ ಸರ್ ಅವರು. ಥ್ಯಾಂಕ್ ಯು ಸರ್. ಇನ್ನು ಕೋರಸ್ನಲ್ಲಿ ಒಂದು ಸಾಥ್ ಕೊಟ್ಟಂಥ ಟೀಮ್ ವಾದಿತ್ರ ರೂಪಾ ಅವರು, ಅರ್ಚನಾ ಅವರು, ವಾಣಿ ಅವರು, ಪ್ರಿಯಾಂಕಾ ಅವರು,
ವಿಜಯ್ ನರೇಂದ್ರ ಅವರು, ಶರತ್ ಅವರು, ಗಗನ್ ಅವರು ಹಾಗೂ ಸೂರ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಟೀಮ್ ವಾದಿತ್ರ. ಶ್ವೇತಾ ಅವರೇ, ಸಿನಿಮಾದಲ್ಲಿ ಮುದ್ದಾಗಿ ಕಾಣಿಸ್ತೀರಾ. ಇವರು ನೋಡಿ ನಮ್ಮ ಎಲ್ಲ ಕೋರಸ್ ಸಿಂಗರ್ಸ್ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ನೀವೇ ಪ್ರೀತಿಯಿಂದ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಈ ಕಡೆ ಚಂದ್ರಿಕಾ ಮೇಡಮ್ ಅವರು. ರೂಪಾ, ಅರ್ಚನಾ, ವಾಣಿ ಹಾಗೂ ಪ್ರಿಯಾಂಕಾ, ಥ್ಯಾಂಕ್ ಯು ಸೋ ಮಚ್. ಈಗ ವೇದಿಕೆಯಲ್ಲಿ ವಿಜಯ್ ನರೇಂದ್ರ, ಶರತ್, ಗಗನ್ ಹಾಗೂ ಸೂರ್ಯ. ಟೀಮ್ ವಾದಿತ್ರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಮಚ್ ಬ್ಯೂಟಿಫುಲ್, ಈವನ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ನಾಡಿನ ಹೆಮ್ಮೆಯ ಗಾಯಕಿ ಅನುರಾಧ ಭಟ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸೋದಕ್ಕೆ. ಶ್ರೀ ಮೋಹನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸೋದಕ್ಕೆ. ಮೋಹನ್ ಸರ್. ಥ್ಯಾಂಕ್ ಯು. ನಮ್ಮ ಕನ್ನಡದ ಹೆಮ್ಮೆಯ ಕೋಗಿಲೆ ಅನುರಾಧ ಭಟ್ ಅವರಿಗೆ. ಮೋಹನ್ ಸರ್, ಪ್ರೀತಿಯ ಧನ್ಯವಾದಗಳು. ಮಾನಸ ಹೊಳ್ಳ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮಾನಸ ಹೊಳ್ಳ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಶಿಲ್ಪಾ ಮಧುಸೂದನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸೋದಕ್ಕೆ. ಥ್ಯಾಂಕ್ ಯು ಮಾನಸ ಅವರೇ. ಶಿಲ್ಪಾ ಮಧುಸೂದನ್ ಅವರು. ಅದಾದ ನಂತರ ಮೇಘನಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಶೀಲಾ ಅವರು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಕೊನೆಯದಾಗಿ ಅಕ್ಬರ್ ಅವರು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಸಿಂಗರ್ಸು ಬ್ಯುಸಿಯಾಗಿದ್ದಾರೆ ಹಾಡು ರೆಡಿ ಮಾಡ್ಕೊಳ್ಳೋದಲ್ಲಿ, ಆಮೇಲೆ ಮಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ವೇದಿಕೆ ಆಮೇಲೆ ಮಾಡೋಣ, ಆಮೇಲೆ ಲಾಸ್ಟ್. ಥ್ಯಾಂಕ್ ಯು ಸೋ ಮಚ್ ಮರಿಯಪ್ಪ ಸರ್ಗೆ, ಶ್ವೇತಾ ಅವ್ರಿಗೆ, ಚೇತನ್ ಅವ್ರಿಗೆ, ಬಾಲು ಸರ್ಗೆ, ಚಂದ್ರಿಕಾ ಮೇಡಮ್ಗೆ, ಮಂಜುನಾಥ್ ಸರ್ಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಸಂಗೀತ ಸುರಿಮಳೆ ಕಂಟಿನ್ಯೂ ಮಾಡೋಣ. ತುಂಬ ಹೊತ್ತಾಯಿತು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ. ಓಕೆ, ಮಾತಿಗೆ ಬೀಗ ಹಾಕೋಣ, ವೇದಿಕೆ ಮೇಲೆ ಮಾಡ್ಕೊಳ್ಳೋಣ. ಮೋಹನ್ ಹಾಗೂ ಅನುರಾಧ ಭಟ್ ಅವರು ಬಂದು ಇಲ್ಲಿ ನಿಂತಾಗ ಹಾಡು ಶುರು ಆಗುತ್ತೆ. ನೀವು ಬಂದು ನಿಂತಾಗ ನಿಮಗೋಸ್ಕರ. ಅರುಣ್ ಸರ್ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ನಮ್ಮ ವೇದಿಕೆಯ ಸಂಗೀತದ ಕಾರ್ಯಕ್ರಮದ ಪೂರ್ತಿ ಜವಾಬ್ದಾರಿಯನ್ನು ನಮ್ಮೆಲ್ಲರ ನೆಚ್ಚಿನ ಅರುಣ್ ಕುಮಾರ್ ಅವರು ವಹಿಸಿಕೊಂಡು ಇಷ್ಟು ಸುಂದರವಾಗಿ
ರಿಹರ್ಸಲ್ಗಳನ್ನು ಮಾಡಿಸಿ ನಮಗೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ಪ್ರಮುಖ ಪಾತ್ರ ಅವರದೇ ಇವತ್ತು. ಹಾಗಾಗಿ ಅರುಣ್ ಸರ್ ಅವರಿಗೆ ಮತ್ತೊಂದು ಜೋರಾದ ಚಪ್ಪಾಳೆ ವಿಶೇಷವಾಗಿ ಅವರಿಗೆ ಸಲ್ಲಿಸೋಣ. ಬರಲಿ, ಇನ್ನೊಂದು ಚಪ್ಪಾಳೆ ಬಂದ್ಬಿಡ್ಲಿ. ಅರುಣ್ ಸರ್ ಬಂದಿದ್ದಾರೆ, ನಿಮಗೋಸ್ಕರ ಒಂದು ಚಪ್ಪಾಳೆ. ಥ್ಯಾಂಕ್ ಯು ಸರ್. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ಜೇನಂತ ಮಾತಲ್ಲಿ ಜೇನಂತ ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ ನಗುವೆಂಬ ಹೂಚೆಲ್ಲಿ ನಿಂತೆ ನೀ ಮನದಲ್ಲಿ ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ ನೀ ತಂದ ನೋವಿಗೆ ಕೊನೆಯಲ್ಲಿ ಮೊದಲೆಲ್ಲಿ ಬಲು ದೂರ ನೀ ಹೋಗೆ ನಾ ತಾಳೆ ಬೇಗೆ ಬಾರೆ ಚೆಲುವೆ ಬಾರೆ ಒಲವೆ ಬಾರ 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 ಬಾರ.
ಜಗವೆಂಬ ರಥದಲ್ಲಿ ನನಸೆಲ್ಲ ಸೊಗಸಾಗಿ ದಿನವೊಂದು ಕ್ಷಣವಾಗಿ ಇಂಪಾದ ಹಾಡಾಗಿ ಕಹಿಯಲ್ಲಿ ಸಿಹಿಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಎಂದೆಂದು ಜೊತೆಯಾಗಿ ನಡೆವ ಒಂದಾಗಿ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. Thank you. ಇಳೆಯರಾಜ ಅವರ ಸಂಗೀತ ನಿರ್ದೇಶನದ ಗೀತೆಗಳನ್ನು ಬೆಳಗ್ಗೆವರೆಗೂ ಅದೊಂದೇ ಹಾಡ್ತಿದ್ರು ಸಹ ಸಾಲಲ್ಲ, ಅಷ್ಟು ವಿಭಿನ್ನತೆಯ ಗೀತೆಗಳಿದೆ. ಅದರಲ್ಲಿ ನಂದು ಅಷ್ಟು ಜಾಸ್ತಿ ಆಗಿದೆ. ಅಲೆಗಳ್ ಓಯುವುದಿಲ್ಲ ಅನ್ನುವ ಚಿತ್ರದಿಂದ ಕಾದಲ್ ಓವಿಯಂ ಅನ್ನುವಂತಹ ಒಂದು ಜನಪ್ರಿಯ ಗೀತೆ. ಸ್ವತಃ ಇಳೆಯರಾಜ ಅವರೇ ಈ ಗೀತೆಯನ್ನು ಹಾಡಿದ್ದಾರೆ ಸಂಗೀತ ನಿರ್ದೇಶನದ ಜೊತೆಯಲ್ಲಿ. ಈಗ ನಮ್ಮ ಜೊತೆಯಲ್ಲಿ ಮಾನಸ ಹೊಳ್ಳ. ಸುಮಾರು 25-30 ಜನ ವಾದ್ಯಗಳನ್ನು ನುಡಿಸುವಾಗ ಒಂದು ಹಾಡಿನಿಂದ ಒಂದು ಹಾಡಿಗೆ ಲೈವ್ ಆರ್ಕೆಸ್ಟ್ರಾ ಗೊತ್ತಿದೆ. 1 ನಿಮಿಷಗಳ ಕಾಲಾವಕಾಶ ಬೇಕಾಗುತ್ತೆ ಅವರಿಗೆ. ಶ್ರುತಿಯನ್ನೆಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ, ಶ್ರುತಿಯನ್ನು ಬೇರೆ ಮಾಡ್ಕೊಂಡು ನುಡಿಸ್ಬೇಕಾಗುತ್ತೆ. ಹಾಗಾಗಿ ಸಹಕರಿಸಿ. ಥ್ಯಾಂಕ್ ಯು. शतमानं भवति शतायुः पुरुषः शतेन्द्रिय आयुष्येवेन्द्रिये प्रतितिष्ठति. ஓவியம் பாடும் காவியம் தேன் சிந்தும் பூஞ்சோலை நம் ராஜ்யம் என்றும் ஆனந்தம் பேரின்பம் தெய்வீகம்.
தேடினேனோ என் ஜீவனே, தென்றலிலே மிதைந்து வரும் தேன்மலரே, காதல் ஓவியம் பாடும் காவியம், என்றும் ஆனந்தம் பேரின்பம் தெய்வீகம். மோகம் தீரவே வாயன் அருகிலே, உள்ளம் கோயில் கண்கள் தீபம் பூஜை காணலாம். தேன் சிந்தும் பூஞ்சோலை நம் ராஜ்யம், ஓ லா 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 லா. Thank you. ಮೋಹನ್ ಅವರು ಹಾಗೂ ಮಾನಸ ಹೊಳ್ಳ ಅವರ ವಾಯ್ಸ್ನಲ್ಲಿ ಇಂಥ ಚಂದದ ಹಾಡನ್ನು ಕೇಳಿದ್ವಿ. ನಂಗೆ ಯಾಕೋ ಅನ್ನಿಸ್ತಾ ಇದೆ ಅಲ್ಲಿ ದೂರದಲ್ಲೂ ಯಾರೋ ಹಾಡ್ದಂಗೆ ಅನಿಸ್ತಾ ಇದೆ ಅಂತ. ನಿಮಗೆ ಅನ್ನಿಸ್ತಾ ಇದೆಯಾ? ಇಲ್ಲ, ಅಲ್ಲಿ ಅದು ಆ ಕಡೆನಾ? ಅದು ದೂರದಲ್ಲಿ ಯಾರು ಈಗ ನಿಮಗೆ ಕೇಳುತ್ತೆ. ಕೇಳದೆ ನಿಮಗೀಗ ಈ ಹಾಡು ಎಲ್ಲರ ಫೇವ್ರೆಟ್ ಹಾಡು. ಅದನ್ನು ಹಾಡೋಕ್ಕೆ ಸ್ವತಃ ಎಲ್ಲರ ಫೇವ್ರೆಟ್ ವಾಯ್ಸ್ ವೇದಿಕೆ ಮೇಲೆ ಬಂದರೆ ಹೇಗಿರುತ್ತೆ? ಲೆಟ್ಸ್ ವೆಲ್ಕಮ್ ರಾಜೇಶ್ ಕೃಷ್ಣನ್ ಸರ್ ಅಗೇನ್ ಆನ್ ಸ್ಟೇಜ್ ಪ್ಲೀಸ್. La 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 hey la
ಲಾಲ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಕೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸಂಪಿಗೆ ಊರು ಮಲ್ಲಿಗೆ ಊರು ನಡುವಲ್ಲಿ ನದಿಯೋದು ಹಗ್ಗದ ಉಯ್ಯಾಲೆ ತೂಗುವ ಹಾಗೋದು ಸೇತುವೆಯು ಅಲ್ಲೋದು ಈ ಊರ ಚೆಲುವೆ ಆ ಊರ ಚೆಲುವ ನದಿಯ ಚಲಿ ಓಡಾಡುತ್ತಾ ಎದುರಾದವು ಒಮ್ಮೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಚೆಲುವೆಯ ಕಂಡಾಗ ಚೆಲುವನ ಮನದಲ್ಲಿ ನೂರಾಸೆ ಬಂದಾಗ ಚೆಲುವೆಯ ಕಣ್ಣಲ್ಲಿ ಚೆಲುವನು ಮನೆ ಮಾಡಿ ಶಿಲೆಯಂತೆ ನಿಂತಾಗ ಹೂವಾಗಿ ಮನಸ್ಸು ನೂರಾರು ಕನಸು ಬೆರಗಾದರೂ ಒಲವಿಲ್ಲದಲೇ ಒಂದಾದರೂ ಆಗ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ದ್ವೇಷ ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ ಹೀಗಿದ್ದರೂ ಆ ಪ್ರೇಮಿಗಳು ಹೆದರಲಿಲ್ಲ ಊರಲ್ಲಿ ಹಗ್ಗದ ಸೇತುವೆ ಸೇರಿ ಚೆಲುವೆಯ ಮಾವಯ್ಯ ಒಲವಿನ ಕಥೆ ಕೇಳಿ ಹುಲಿಯಂತೆ ಎಗರಾಡಿ ಸೇತುವೆ ಬಳಿ ಬಂದಾಗ ಪ್ರೇಮಿಗಳ ಕಂಡಾಗ ರೋಷದಲ್ಲಿ ಕೂಗಾಡಿ ಹಲ್ಲನ್ನು ಮಸೆದ ಸೇತುವೆಯ ಕಡಿದ ಆ ಜೋಡಿಯ ಕಥೆಯೊಂದಿಗೆ ಕೊನೆಯಾಯಿತು ಹೀಗೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ
ಒಂದು ಜೋರಾದ ಚಪ್ಪಾಳೆ ಟು ದ ಎಂಟೈರ್ ಟೀಮ್ ಬರಲಿ. ದಿಸ್ ಇಸ್ ಅನ್ಬಿಲೀವಬಲ್, ಟ್ರೂಲಿ ಅನ್ಬಿಲೀವಬಲ್. ನಾನು ಆವಾಗಲೇ ಹೇಳಿದ ಹಾಗೆ ಇಟ್ಸ್ ಅನ್ ಆನರ್ ಟು ಸಿಂಗ್ ಫಾರ್ ದೆಮ್ ವಿತ್ ದೆಮ್. ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು ಆಲ್. And especially to the choir group, wonderful. ನಾನು ನಿಜವಾಗ್ಲೂ ನಾನು ಬರೀ ನೆಪ ಅಂತ ಅನ್ಸ್ಬಿಡ್ತು ನನಗೆ, the way he was performed. God bless. Super. ನಾನು ಆಗಲೇ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ದೆ, 100 ಜನ್ಮಕ್ಕೂ 100 ಜನ್ಮಕ್ಕೂ ಅವ್ರು ಹಾಗೆ ಹಾಡ್ತಾ ಇರಬೇಕು, ನಾವು ಕೇಳ್ತಾ ಇರಬೇಕು ಅವ್ರ ಹಾಡುಗಳನ್ನು ಅಂತ. ಅಂಥ ಒಂದು ವೇದಿಕೆ, ಅಂಥ ಧ್ವನಿ, ಅಂಥ ಮ್ಯೂಸಿಷಿಯನ್ಸ್. ಸರ್, ಮುಂದಿನ ಹಾಡು ನೀವು ಹಾಡೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ಹಾಡೋದಕ್ಕೆ ಒಬ್ಬರು ಅಮೇರಿಕಾದಿಂದ ಬಂದಿದ್ದಾರೆ. ಅವರು ನಿಮ್ಮ ಜೊತೆ ಹಾಡ್ತೀನಿ ಅಂತ, ಅವ್ರನ್ನ ವೇದಿಕೆಗೆ ಮಾಡ್ಕೊಳ್ಳೋಣ ಅಂತ. ಅಮೆರಿಕಲ್ಲಿ ಇದ್ದಾರೆ, ಬಟ್ ಮೂಲತಃ ಹಾಂ ಹೌದು ಸರ್. ಅವರು ನಾನು ಕೇಳಿದೆ, ಅವ್ರು 90ರ ದಶಕದಲ್ಲಿ ಇಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡ್ತಾ ಇದ್ರಂತೆ. ಅದಾಗಿ ಅಲ್ಲಿ IT ಕೆಲಸ ಮಾಡಿ 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 ಅಮೇರಿಕದ ಗಾಳಿ ಬಿಟ್ಟು ಈಗ ಇಂಡಿಯಾದ ಪ್ರೀತಿಯ ಅಪ್ಪುಗೆಯ ಗಾಳಿಯನ್ನು ತಗೊಳ್ಳೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶೀಲಾ ಬೆಳ್ಳಾವೆ ರವೀಂದ್ರನ್. ಮೇಡಮ್, 90ರ ದಶಕದಲ್ಲಿ ತಾನೇ ನೀವು ಪ್ಲೇಬ್ಯಾಕ್ ಮಾಡ್ತಾ ಇದ್ದಿದ್ದು? ಹೌದು. ನಾನು ಯಾರೋ ವಯಸ್ಸಾಗಿರೋರು ಬರ್ತಾರೆ ಅಂದ್ಕೊಂಡೆ, ನಾನು ನೋಡಕ್ಕೆ ನನಗಿಂತ ಹಂಗಾಗಿ. ಅನುಪಮ, ಹಾಂ, ನಾನು ದಶಕ 90s ಅಂತ ಹೋದರೆ ಇಲ್ಲೆಲ್ರಿಗೂ ನನ್ನ ವಯಸ್ಸು ಗೊತ್ತಾಗ್ಬಿಡುತ್ತೆ. ಇಲ್ಲೆಲ್ಲ ಮ್ಯಾಥ್ ಎಕ್ಸ್ಪರ್ಟ್ಸ್. ನಿಮ್ಮ ಮುಖ ನೋಡಿದ್ರೆ ಗೊತ್ತೇ ಆಗಲ್ಲ ಮೇಡಮ್, ಅದಂತೂ ನಿಜ. ಬಟ್ ಅಷ್ಟೇ ಬ್ಯೂಟಿಫುಲ್ ಆದ ಹಾಡನ್ನು ಇವರಿಬ್ರು ಇವಾಗ ಹಾಡಲಿದ್ದಾರೆ. ಚಿಕ್ಕದಾಗಿ ಕ್ಲೂ ಕೊಡ್ತೀನಿ, ಮಡಿಕೇರಿ ಸಿಪಾಯಿ. ಪ್ರೇಮವು ತುಂಬಾ ಚಾಯಿ ತುಂಬಾ ಚಾಯಿ. ಪ್ರೇಮಿಗಳ ಹರಕೆ
ನುಡಿವ ನಿನ್ನ ನುಡಿಯ ನನ್ನ ಉಸಿರು ಎಂದೆನಾ ಮಾರ್ದನಿಯೇ ಹೃದಯ ನಂಗಡ ಬಂಧನ ಹಸಿರೋ ಹಸಿರು ಹಸಿರೋ ಹಸಿರು யாய் கத்தி மூடிக்கு அதர அதர மதுர மதுர ನಂಗಡ ಪ್ರೇಮವು ದುಂಬಾ ಚಾಹಿ ದುಂಬಾ ಚಾಹಿ ಒಂದೇ ಒಂದು ಮಾತು, ನಮ್ಮ ಅರುಣ್ ಸರ್ ಹಾಗೂ ಮೆಲಡಿ ಮೇಕರ್ಸ್ ಅವರಿಗೆ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ನಮ್ಮ RK ಸರ್ ಜೊತೆ ಹಾಡೋದು ಇಟ್ ಈಸ್ ಆಲ್ವೇಸ್ ಅ ಪ್ಲೆಷರ್ ಆ್ಯಂಡ್ ಆನರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಮತ್ತೊಮ್ಮೆ ರಾಜೇಶ್ ಕೃಷ್ಣನ್ ಸರ್ಗೆ ಹಾಗೂ ಶೀಲಾ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ, ಇವರ ಹಾಡಂತೂ ತುಂಬ ಚಾಯಿ ಅಂತ ನಮ್ಗೆ ಹೇಳಬೇಕು ಅನಿಸ್ತಾ ಇದೆ. ಅಷ್ಟು ಮಧುರವಾಗಿತ್ತು, ಸೊಗಸಾಗಿತ್ತು. ಥ್ಯಾಂಕ್ ಯು ಅಂತ ಹೇಳ್ತಾ, ಆಗಲೇ ಸ್ವಲ್ಪ ಹೊತ್ತಿಗಿಂತ ಹಿಂದೆ ನಾನು ಸುಬ್ರಹ್ಮಣ್ಯಂ ಸರ್ನ ವೇದಿಕೆ ಮೇಲೆ ಕರೆದು ಅಮ್ಮಂಗೋಸ್ಕರ ಒಂದು ಹಾಡು ಹಾಡಿ ಅಂತ ಹೇಳಿದೆ. ಅವ್ರು ಫುಲ್ಲು ಬ್ಲೇಸರೆಲ್ಲ ರೆಡಿ ಮಾಡ್ಕೊಂಡು ಬಂದರು. ಫುಲ್ ಹಾಡು ಹಾಡ್ತಾರೆ ಅಂದ್ಕೊಂಡ್ರೆ ಅಮ್ಮ ಊರೇನೇ ಅಂದರು, ನೀನು ನನ್ನ ದೇವರು ಅಂತ ಹೇಳ್ಬಿಟ್ಟು ಹಾಗೆ ಓಡೋಟ್ರು. ನಾವು ಬಿಡ್ತೀವ? ನಾವಿರೋದೇ ಅದಕ್ಕೆ. ಬನ್ನಿ ಸರ್. ಒಂದು ಫುಲ್ ಸಾಂಗ್ ಬ್ಯೂಟಿಫುಲ್ ಆಗಿ ಈ ವೇದಿಕೆಯಲ್ಲಿ ತಾವು ಹಾಡಬೇಕು ಅನ್ನೋದು ನಮ್ಮ ಆಸೆ. ಒಂದು ಪ್ರೀತಿಯ ಚಪ್ಪಾಳೆ ನಮ್ಮ ಕಿಟ್ಟು ಸರ್ಗೋಸ್ಕರ. அன்பே என் அன்பே தொட்டவுடன் சுட்டதென்ன கட்டழகு வட்ட நிலவும் கண்ணே என் கண்ணே பூவாளமே கூடாதென்னும் வானம் உண்டோ சொல் மன்றம் வந்த தென்றலுக்கு மஞ்சம் வர நெஞ்சம் இல்லையோ அன்பே என் அன்பே
தொட்ட ஊடன் சுட்டதென்ன கட்டழகு வட்ட நிலவு கண்ணே என் கண்ணே பூவாளமே கூடாதென்னும் வானம் உண்டோ சொல் மன்னம் வந்த தென்றலுக்கு மஞ்சம் வர நெஞ்சம் இல்லையோ அன்பே என் அன்பே. ಥ್ಯಾಂಕ್ ಯು. ವಾ ಬ್ಯೂಟಿಫುಲ್ ಸಾಂಗ್ ನಮ್ಮ ಬಾಲಸುಬ್ರಹ್ಮಣ್ಯಂ ಅವರ ವಾಯ್ಸ್ನಲ್ಲಿ ಕೇಳಿದ್ವಿ. ಸರ್ ನಿಮಗೆ IT ಫೈಲಿಂಗ್ ಕಷ್ಟನಾ ಹಾಡಾಡೋದು ಕಷ್ಟನಾ ಸರ್? IT ಫೈಲಿಂಗ್ ಸ್ವಲ್ಪ ರಜಾ ಹಾಕಿದ್ದೀನಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಅಲ್ಲ ಅದು ಕಷ್ಟನಾ ಇದು ಕಷ್ಟನಾ? ಇದೇ ಕಷ್ಟ. ಇದೇ ಕಷ್ಟ. IT ಫೈಲಿಂಗ್ ಸಿಸ್ಟಮ್ ಮುಂದೆ ಕೂತ್ಕೊಂಡು ಮಾಡ್ಬೋದು, ಜನದ ಮುಂದೆ ಆಡ್ಬೇಕಲ್ಲ, ಕೈಕಾಲು ನಡಗುತ್ತೆ. ಸುಧಾರಿಸ್ಕೊಳ್ಳಿ. ಬಟ್ ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಎವ್ರಿಬಡಿ. ಕಿಟ್ಟು ಸರ್ಗೆ ಒಂದು ಜೋರಾದ ಚಪ್ಪಾಳೆ. ಅವ್ರಿಗೆ ಖುಷಿನೂ ಇದೆ ಈ ಶೋನಲ್ಲಿ ನಮ್ಮ ತಂದೆಗೋಸ್ಕರ ನನ್ನ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಅಂತ, ಅದ್ರ ಜೊತೆ ಭಯ ಕೂಡ. ಬಟ್ ಡಿಡ್ ಯು ಆಲ್ ಎಂಜಾಯ್ ಅವ್ರ ಹಾಡು? ಈಗ ಮತ್ತೊಂದು ಬ್ಯೂಟಿಫುಲ್ ಆದಂಥ ಹಾಡು. ಈ ಹಾಡನ್ನು ಹಾಡೋದಕ್ಕೆ ಮೋಹನ್ ಸರ್ನ ಮತ್ತೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇವರು ಸ್ಪೆಷಾಲಿಟಿ ಏನು ಅಂದರೆ, ಈ ನಮ್ಮ ಫೋನ್ನಲ್ಲಿ ನಾವು ಹೇಳ್ತೀವಲ್ಲ 250 GB 550 GB 1 TB ಅಂತ, ಆ ಥರ ಇವರು ಬ್ರೈನ್ನಲ್ಲಿ ಒಂದು ಹಾಗೆ ಮೆಮೊರಿ ಡಿಸ್ಕ್ ಇದೆ, ಅದರಲ್ಲಿ ಈ ಸಾಂಗು ಅಂತ ಕ್ಲಿಕ್ ಮಾಡಿದ್ರೆ ಇವ್ರು ಹಾಡ್ತಾ ಇರ್ತಾರೆ. ಸುಮಾರು 2-2.5 ಸಾವಿರ ಹಾಡು ಹಾಗೆ ಗೊತ್ತು ಅವ್ರಿಗೆ. ಏನು ಹೇಳೋಣ ಅಲ್ವಾ? ಸರ್ ಮತ್ತೊಮ್ಮೆ ಸ್ವಾಗತ. ಒಂದು ಸೊಗಸಾದ ಹಾಡು ನಮಗೋಸ್ಕರ. ಥ್ಯಾಂಕ್ ಯು. ದೇವ್ರ ದಯೆ ಮೇಡಮ್. ಎಸ್ ಸರ್, ಕೀಪ್ ರಾಕಿಂಗ್. ಅದ್ರ ಮೇಲೆ ಇರುವಂಥ ಪ್ರೀತಿ ಅಷ್ಟೇನೆ, ಇನ್ನೇನು ಇಲ್ಲ. ಸಂಗೀತದ ಮೇಲೆ ಇರುವಂಥ ಪ್ರೀತಿ ಎಲ್ಲ ಮೈಂಡಲ್ಲಿ ಇರುತ್ತೆ. ಥ್ಯಾಂಕ್ ಯು. ವೆರಿ ನೈಸ್. NT ರಾಮರಾವ್ ಅವರ ಅಭಿನಯದ ಬಹಳ ಮಹೋನ್ನತ ಚಿತ್ರಗಳಲ್ಲಿ ಒಂದು ಇದು. ಡಾಕ್ಟರ್ SPB ಅವರ ಅತ್ಯದ್ಭುತ ಗೀತೆಗಳಲ್ಲಿ ಇದು ಮೇಲ್ಪಂಕ್ತಿಯಲ್ಲಿ ನಿಲ್ಲುವಂತಹ ಗೀತೆ. ಅದನ್ನು ಹಾಡುವ ಪ್ರಯತ್ನವನ್ನು ಮಾಡ್ತೇನೆ ಅಷ್ಟೇ. ಥ್ಯಾಂಕ್ ಯು ಸರ್. భూమి నా దేశం నమో నమామి, ధన్యభూమి నా దేశం సదా స్మరామి. పుణ్యభూమి నా దేశం నమో నమామి, ధన్యభూమి నా దేశం సదా స్మరామి. నన్ను కన్న నా దేశం నమో నమామి, అన్నపూర్ణ నా దేశం సదా స్మరామి. మహామహుల కన్న తల్లి నా దేశం, మహోజ్వలిత చరిత కన్న భాగ్యోదయ దేశం నా దేశం. పుణ్యభూమి నా దేశం నమో నమామి, ధన్యభూమి నా దేశం సదా స్మరామి. ధ్వజమెత్తిన ప్రజాపతి, మదోన్మాద శక్తులు చురకత్తులు క్షడపిస్తే, మానవతుల మాంగల్యం మంట గలుపుతుంటే, ఆ క్షుద్ర రాజకీయానికి రుద్ర నేత్రుడై లేచి, మాతృభూమి నుడితిపై నెత్తురి తిలకం దిద్దిన మహావీరుడు, సార్వభౌముడు. అడుగో అతి భయంకరుడు ఖడ్గ బ్రహ్మణ, అది వీర పాండ్య వంశాంకుర సింహ గర్జన. అడుగో అతి భయంకరుడు
వీరపాండ్య వంశాంకుర సింహ గర్జన. ఒరేయ్, ఎందుకు కట్టాలి రచిస్తులు? నారు పోసావా, నీరు పెట్టావా, కోత కోసావా, కుప్పలుచ్చావా? ఒరై తెల్ల కుక్క, కష్ట జీవుల ముష్టి వైద్యుల బ్రతుకుని నీకు శిస్తందుకు కొట్టాలిరా అని పెడ పెడ సంఖ్యలు తెంచి స్వరాజ్య పోరాటమెంచి ఉరి కొయ్యల ఉక్కు పాలు తాగాడు. కన్న భూమి ఒడిలోనే ఉరిగాడు. పుణ్యభూమి నా దేశం నమో నమామి, ధన్యభూమి నా దేశం సదా స్మరామి. నన్ను కన్న నా దేశం నమో నమామి, అన్నపూర్ణ నా దేశం సదా స్మరామి. అదిగదిగో అదిగదిగో ఆకాశం పెళ్ళున తెల్లారి వస్తున్నాడదిగో మన అగ్గి పిడుగు అల్లూరి. అగ్గి పిడుగు అల్లూరి. ఎవడు రానా భరత జాతిని కప్పమడిగిన తుచ్చుడు, ఎవడు ఎవడా పొగరు పట్టిన తెల్ల దొరగాడెవ్వడు. బ్రతుకు తెరువుకు దేశముచ్చి బానిసలుగా పమ్ము నుంచి పన్నులడగే దుమ్ములొచ్చిన దమ్ములెవడికి వచ్చరా? బడుగు జీవులు భక్కుమంటే ఉడుకు నెత్తురు ఉప్పెనైతే ఆ చంద్ర నిప్పుల గంట గొడ్డలి పన్ను గణపది చూడరా? అన్నా మన్నెందుర అల్లూరిని చుట్టుముట్టి మంది మార్పెల పత్తి భరత పిరుంగల వెచ్చి 100 గుళ్ళు ఒక్కసారి పేల్చితే వందే మాతరం, వందే మాతరం, వందే మాతరం, వందే మాతరం. వందే మాతరం అన్నది ఆ ఆకాశం. అసాధు హిందూ ఫౌజు దళపతి నేతాజీ, అఖండ భరత జాతి కన్న మరో శివాజీ. సాయుధ సంగ్రామమే న్యాయమని, స్వతంత్ర భారతామని మన స్వర్గమని, ప్రతి మనుషుక సైనికుడై ప్రాణార్పణ చెయ్యాలని హిందూ ఫౌజు జై హిందని గడిపాడు. గగన నిగన నిగసి కనుమరుగైపోయాడు. జోహార్ జోహార్ సుభాష్ చంద్ర బోస్, జోహార్ జోహార్ సుభాష్ చంద్ర బోస్. గాంధీజీ కలలు కన్న స్వరాజ్యం సాధించే సమరంలో అమర జ్యోతులై వెలిగే ధృవతారల కన్నది ఈ దేశం. చరితార్థుల కన్నది నా భారతదేశం. నా దేశం పుణ్యభూమి నా దేశం నమో నమామి, ధన్యభూమి నా దేశం సదా స్మరామి. నన్ను కన్న నా దేశం నమో నమామి, అన్నపూర్ణ నా దేశం సదా స్మరామి. ಸರ್ ಥ್ಯಾಂಕ್ ಯು ಮೀನ್ಸ್ ಲೆಟ್ಸ್ ಥ್ಯಾಂಕ್ ಯು. ನನಗೆ ಈ ಹಾಡು ಹಾಡೋದಕ್ಕೆ ವಿಶೇಷವಾದ ಭಯ ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ SPB ಸರ್ ಸ್ವತಃ ವೇದಿಕೆ ಮೇಲೆ ಹಾಡುವಾಗ ನುಡಿಸಿದಂತಹ ಎಲ್ಲ ಮಹಾನುಭಾವ ಕಲಾವಿದರು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ. ನನಗೆ ಎದುರು ಕೂತಿರೋ ಒಂದು ಕಡೆ ಭಯ ಆದರೆ ವೇದಿಕೆ ಎರಡೂ ಭಾಗದಲ್ಲಿ ಕೂತಿರ್ತಕ್ಕಂಥವ್ರು ಶ್ರೀಯುತ ವೇಣು ಸರ್ ಅಂತೂ ಸುಮಾರು ವರ್ಷಗಳ ಕಾಲ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗೆ ಈ ಗೀತೆಗೆ ಅವರು ಸಾಥಿಯಾದಂಥವ್ರು. ಅವರು ಎದುರುಗಡೆ ಹಾಡೋದಕ್ಕೆ ಮೊನ್ನೆನೇ ಹೇಳಿದೆ ಸರ್ ಸಿಕ್ಕಾಪಡ ಭಯ ಸರ್ ಏನು ಒಪ್ಪಿಸ್ಕೊಳ್ಳಿ ಅಂತ. ಧನ್ಯವಾದಗಳು ಸರ್. ಅರುಣ್ಜಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಂದು ಡಿಫ್ರೆಂಟ್ ವೈಬೇ ಕ್ರಿಯೇಟ್ ಮಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಶ್ರೀಯುತ ಮೋಹನ್ ಅವರ ಧ್ವನಿಯಲ್ಲಿ ಒಂದು ಘರ್ಜನೆ ಕೇಳಿದ್ವಿ.
ಈ ಕಡೆ ನಮ್ಮ ಆಡಿಯನ್ಸಲ್ಲಿ ಗರ್ಜನೆ ಹೆಣ್ಮಕ್ಳದ್ದು ಜಾಸ್ತಿನಾ ಅಥವಾ ಗಂಡು ಮಕ್ಳದ್ದು ಜಾಸ್ತಿನಾ ಅಂತ ತಿಳ್ಕೊಳ್ಳೋ ಕುತೂಹಲ. ಆಲ್ ದ ಬ್ಯೂಟಿಫುಲ್ ಮುದ್ದಿನ ಹುಡುಗಿಯರು. ಈಗ ರಿಯಲೈಸ್ ಆಯಿತು, ಮುದ್ದಿನ ಹುಡುಗಿರಂದಾಗ ಸೌಂಡ್ ಮಾಡದೇ ಇದ್ರೆ ನಮ್ಮನ್ನ ನಾವೇ ಇಲ್ಲ ಅಂತ ಹೇಳ್ದಂಗೆ ಆಯ್ತಲ್ಲ ಅಂತ. ಆಲ್ ದ ಹ್ಯಾಂಡ್ಸಮ್ ಮೆನ್. ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನಿಸ್ತು ನನಗೆ ನಿಜವಾಗ್ಲೂ. ಇನ್ನೊಂದ್ಸಲ ಟ್ರೈ ಮಾಡೋಣವಾ ಸರ್? ಚೆಕ್ ಮಾಡೇ ಬಿಡೋಣ. ಆಲ್ ದ ಬ್ಯೂಟಿಫುಲ್ ಲೇಡೀಸ್ ಇನ್ ದ ಹೌಸ್. 1 2 3. ಆಲ್ ದ ಹ್ಯಾಂಡ್ಸಮ್ ಮೆನ್. 1 2 3. ಅಬ್ಬಬ್ಬಾ, ಈಗ ಗರ್ಜನೆ ಕೇಳ್ತು, ಸಿಂಹ ಗರ್ಜನೆ ಥರ. ಬಟ್ ಏನು ಗೊತ್ತಾ, ನಿಮ್ಮೆಲ್ಲರ ಪ್ರೀತಿ ಅಷ್ಟೇ ಕಂಡಿದ್ದು. ನೀವು ಎಂಜಾಯ್ ಮಾಡ್ತಿರೋ ರೀತಿ ನಮಗೆ ಮತ್ತಷ್ಟು ಒಂದು ಶಕ್ತಿ ಕೊಡುತ್ತೆ ಕಾರ್ಯಕ್ರಮ ಮುಂದುವರಿಸೋದಕ್ಕೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈಗ ಮುಂದಿನ ಹಾಡು ಮುದ್ದಿನ ಹುಡುಗಿರಿಗೋಸ್ಕರನೇ ನಮ್ಮ ಕರುನಾಡಿನ ಹೆಮ್ಮೆಯ ಕೋಗಿಲೆ ಇಬ್ಬರು ಬರ್ತಾ ಇದ್ದಾರೆ. ಒಬ್ಬರು ಮೆಲಡಿ ಕಿಂಗು, ಒಬ್ಬರು ಮೆಲಡಿ ಕ್ವೀನು. ನಮ್ಮ ರಾಜೇಶ್ ಕೃಷ್ಣನ್ ಸರ್, ಅನುರಾಧ ಭಟ್ ಮೇಡಮ್ ವೇದಿಕೆ ಮೇಲೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ.